ವೆಲ್ಕಮ್ ಟು ವಿಶ್ಫುಲ್ ಅಡುಗೆ ಮನೆ. ಇವತ್ತು ಬಾಳೆಹಣ್ಣಿಂದ ರೆಸಿಪಿ ಪ್ರತಿಭಾ. ಹೌದು ಆಶಾ, ಇವತ್ತೇ ಒಂದು ಹೆಲ್ದಿ ರೆಸಿಪಿನೇ ಮಾಡೋಣ ಅಂತ ಎಲ್ರಿಗೂ ಬರುವಂಥ ಒಂದು ರೆಸಿಪಿನ. ಇಲ್ಲಿ ಹಣ್ಣಾಗಿರುತ್ತಲ್ಲ ಬಾಳೆಹಣ್ಣು, ಅದೇ ಥರ ಬಾಳೆಹಣ್ಣು ತಗೋಬೇಕು. ಬಾಳೆಹಣ್ಣೆ ತಗೋಬೇಕಾ? ಇಲ್ಲ, ಏಲಕ್ಕಿ ಬಾಳೆಹಣ್ಣು ತಗೊಂಡಿದ್ರು ಹಣ್ಣಾಗಿರಬೇಕು. ಓಕೆ. ಸೊ ಇವಾಗ ಬಾಳೆಹಣ್ಣನ್ನು ನೀವು ಬೇಕಂದರೆ ಮ್ಯಾಶ್ ಮಾಡ್ಕೋಬೋದು ಅಥವಾ ಈ ಥರ ತುರ್ಕೋಬೋದು. ತುರ್ಕೊಳ್ಳೋದ್ರಿಂದ ಒಳಗಡೆ ಯಾವುದೂ ಥರ ಲಮ್ಸ್ ಇರೋಂಗಿಲ್ಲ, ಗಂಟಿರೋಂಗಿಲ್ಲ. ಸೊ ಹಾಗಾಗಿ ನೀವು ಆದಷ್ಟು ತುರ್ಕೊಂಡ್ರೆ ಒಳ್ಳೆಯದು. ಇದು ಒಂದು ತುಂಬಾ ಡಿಫ್ರೆಂಟ್ ಯುನೀಕ್ ರೆಸಿಪಿ ಅನ್ಬೋದು. ಮಕ್ಕಳು ಲಂಚ್ ಬಾಕ್ಸಿಗೆ ದಿಢೀರ್ ಅಂತ ಮಾಡಿಕೊಡುವಂಥ ಒಂದು ರೆಸಿಪಿ ಅನ್ಬೋದು. ಅಥವಾ ಸ್ಕೂಲಿಂದ ಬಂದಾಗೂ ಕೂಡ ನೀವು ಈ ಥರ ಒಂದು ರೆಸಿಪಿನ ಮಕ್ಕಳಿಗೆ ಮಾಡಿಕೊಡ್ಬೋದು. ಮಾಡೋದಂತೂ ತುಂಬಾ ಡಿಫ್ರೆಂಟ್ ಆಗಿದೆ, ಯುನೀಕ್ ಆಗಿದೆ ಮತ್ತು ದಿಢೀರ್ ಅಂತ ಕೂಡ ಆಗುತ್ತೆ. ಇದಕ್ಕೆ ಯಾವುದೇ ಥರ ನಮಗೆ ಪ್ರಿಸರ್ವೇಟಿವ್ಸ್ ಎಲ್ಲ ಹಾಕೋ ಅವಶ್ಯಕತೆ ಇಲ್ಲ, ಅಥವಾ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕಂತನೂ ಅವಶ್ಯಕತೆ ಇದ್ರ ಒಳಗಡೆ ಬಿಡೋಂಗಿಲ್ಲ. ಯಾಕಂದರೆ ಒಂದೊಂದು ಮಕ್ಕಳು ಮಸಾಲೆ ಎಲ್ಲ ತಿನ್ನೋಂಗಿಲ್ಲ ಆಶಾ. ಸೊ ಅವರಿಗೋಸ್ಕರ ಈ ಥರ ಒಂದು ರೆಸಿಪಿನ ನಾವು ಮಾಡ್ಬೋದು. ಕೆಲವೊಂದ್ಸರಿ ಪ್ರತಿಭಾ ಬಾಳೆಹಣ್ಣು ಜಾಸ್ತಿ ತಂದು ಹಣ್ಣಾಗ್ಬಿಟ್ಟಿರುತ್ತೆ. ಹೌದೌದು, ಆ ಟೈಮಲ್ಲಿ ತಿನ್ನಕ್ಕೂ ಆಗಲ್ಲ. ಈ ಥರ ಮಾಡಿಕೊಟ್ರೆ ಸೂಪರ್ ಆಗಿರುತ್ತೆ. ಮತ್ತು ಬಾಳೆಹಣ್ಣು ಆ್ಯಕ್ಚುಲಿ ಒಳ್ಳೆಯದೇನೆ. ಸೊ ಈ ಥರನೂ ಮಾಡ್ಕೋಬೋದು. ನಿಮ್ಗೆ ಎಷ್ಟು ಬಾಳೆಹಣ್ಣು ಬೇಕು ಅಷ್ಟು ಕ್ವಾಂಟಿಟಿ ಬಾಳೆಹಣ್ಣನ್ನು ನೀವು ಇಲ್ಲಿ ಯೂಸ್ ಮಾಡ್ಕೋಬೋದು. ಬಟ್ ಇವತ್ತೇ ನಾವು 1 ಕಪ್ ಗೋಧಿ ಹಿಟ್ಟಿಂದ ಈ ರೆಸಿಪಿ ಮಾಡ್ತಾಯಿದ್ದೀವಿ. ಹಾಗಾಗಿ ಇಲ್ಲಿ ನಾನು ಒಂದು ದಪ್ಪ ಇರುವಂಥ ಬಾಳೆಹಣ್ಣನ್ನು ತೊಗೊಂಡಿರೋದು. ನೋಡಿ, ಈ ಮೇಲ್ಗಡೆದೇ ನಾರು ಇರುತ್ತಲ್ಲ, ಇದನ್ನು ತೆಗೆದುಬಿಡೋಣ. ನೋಡಿ ಎಷ್ಟು ಚೆನ್ನಾಗಿದ್ದು ತುರಿದಾಗಿದೆ. ನೋಡಿ, ಇವಾಗ ಚಿಟಿಕೆ ಉಪ್ಪನ್ನು ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹೌದು. ಹಾಗಾಗಿ ಇವಾಗ ಇದಕ್ಕೇ ಒಂದು 2 ಸ್ಪೂನಷ್ಟು ಫ್ರೆಶ್ ಇರೋವಂಥ ಮೊಸರನ್ನು ಹಾಕೋಬೇಕು. ಗಟ್ಟಿ ಮೊಸರು ನಡೆಯುತ್ತೆ, ಅಥವಾ ನಿಮ್ಮ ಮನೆಯಲ್ಲಿ ಯಾವ ಮೊಸರು ಇದೆ ಆ ಮೊಸರು ನಡೆಯುತ್ತೆ. ಬಟ್ ಫ್ರೆಶ್ ಆಗಿರಬೇಕು, ಹುಳಿ ಇರಬಾರ್ದು. ಇವಾಗ ರುಚಿಗೆ ತಕ್ಕಷ್ಟು ಇದ್ರೊಳಗಡೆ ಒಂದು ಸ್ವಲ್ಪ ಸಕ್ಕರೆನ ಹಾಕೊಳ್ಳೋಣ. ನಿಮಗೆ ಸಿಹಿ ಜಾಸ್ತಿ ಬೇಕಂದರೆ ಸಕ್ಕರೆನ ಜಾಸ್ತಿ ಹಾಕ್ಕೊಳ್ಳಿ, ಸಿಹಿ ಬೇಡ ಅಂದರೆ ಸಕ್ಕರೆ ಸ್ಕಿಪ್ ಮಾಡಿದ್ರೂ ನಡೆಯುತ್ತೆ. ಇವಾಗ ಇದನ್ನು ನೀಟಾಗಿ ಇದೇ ಥರ ಬೀಟ್ ಮಾಡ್ಕೋಬೇಕು. ಸಕ್ಕರೆನ ಕರಗಿಸ್ಕೋಬೇಕು. ಹೌದು, ಸಕ್ಕರೆ ಕರಗಿಸ್ಕೋಬೇಕು. ಇನ್ನು ಯಾರು ನೀವು ನಮ್ಮದು ವಿಶ್ವಲ್ ಅಡುಗೆ ಮನೆ ವಾಟ್ಸಪ್ ಗ್ರೂಪ್ ಲಿಂಕನ್ನು ಜಾಯಿನ್ ಆಗಿಲ್ಲ ಅಂದರೆ ಜಾಯಿನ್ ಆಗೋಕ್ಕೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ ಲಿಂಕನ್ನು ಕೊಟ್ಟಿದ್ದೀವಿ, ಗ್ರೂಪದ ಲಿಂಕನ್ನು. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ನೀವು ನಮ್ಮ ಜೊತೆ ಕನೆಕ್ಟ್ ಆಗ್ತೀರಾ. ನಿಮ್ಗೆ ಏನೇ ಕ್ವರೀಸ್ ಡೌಟ್ಸ್ ಇದ್ದರೆ ನೀವು ನಮಗೆ ಕಮೆಂಟು ಕೂಡ ಮಾಡ್ಬೋದು. ನೋಡಿ, ಇವಾಗ ಸಕ್ಕರೆ ಕರಗಿದೆ. ಇದನ್ನು ಏನು ಮಾಡೋಣ ಅಂದರೆ ಇವಾಗ ಪಕ್ಕಕ್ಕೆ ಇಡೋಣ. ನೋಡಿ, ಇವಾಗ ಈ ರೆಸಿಪಿ ನಾವು ಗೋಧಿ ಹಿಟ್ಟಿಂದ ಮಾಡ್ತಾಯಿದ್ದೀವಿ ಅಂತ ಅಂದೆ. ಸೊ ಇಲ್ಲಿ ಗೋಧಿ ಹಿಟ್ಟನ್ನು ಜಡಿ ಮಾಡಿ ತೊಗೊಂಡಿರೋದು. ಮನೆಯಲ್ಲಿ ಯಾವ ಗೋಧಿ ಹಿಟ್ಟಿರುತ್ತೆ ಅದೇ ಗೋಧಿ ಹಿಟ್ಟನ್ನು ಯೂಸ್ ಮಾಡೋದಿದೆ, ಬೇರೆ ಗೋಧಿ ಹಿಟ್ಟಲ್ಲ. ಸೊ ಇವಾಗ ಏನು ಮಾಡೋಣ ಅಂದರೆ ಈ ಗೋಧಿ ಹಿಟ್ಟನ್ನು ತೊಗೊಂಡು, ನೋಡಿ ಇವಾಗ ನಾವೇನು ಇಲ್ಲಿ ಸಕ್ಕರೆನ ಕರಗಿಸ್ಕೊಂಡಿದ್ದೀವಲ್ಲ ಅದೇ ಪರಾತಲ್ಲಿ ಇವಾಗ ನಾವು ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕ್ಕೊಳ್ಳೋಣ. ನೋಡಿ, ಗೋಧಿ ಹಿಟ್ಟು ಜಡಿ ಮಾಡೇ ಹಾಕ್ಕೋಬೇಕು. ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇದರಲ್ಲಿ ಎಷ್ಟು ಹಿಡಿಸುತ್ತೆ ಅಷ್ಟೇ ಹಾಕಿ ಗೋಧಿ ಹಿಟ್ಟನ್ನು ನೀವು ಕಲಿಸ್ಬೋದು. ಅಕಸ್ಮಾತ್ ನಿಮ್ಮ ಹತ್ರ ಬಾಳೆಹಣ್ಣು ಕಡಿಮೆ ಇದೆ, ಕ್ವಾಂಟಿಟಿ ಜಾಸ್ತಿ ಬೇಕಂದರೆ ಸ್ವಲ್ಪ ಹಾಲು ಹಾಕಿನೂ ಕೂಡ ಇಲ್ಲಿ ನಮಗೆ ಹಿಟ್ಟನ್ನು ಕಲಿಸ್ಕೋಬೋದು. ಬಟ್ ಇಲ್ಲಿ ನೀರನ್ನು ಹಾಕಿ ಹಿಟ್ಟನ್ನು ಕಲಿಸ್ಕೋಬೇಡಿ, ಅದ್ರ ಫ್ಲೇವರ್ ಬೇರೆ ಬರುತ್ತೆ. ಸೊ ನೋಡ್ಕೊಂಡು ನಾವು ಈ ಥರ ಹಿಟ್ಟನ್ನು ಹಾಕಿ ಇಲ್ಲಿ ಹಿಟ್ಟನ್ನು ಕಲಿಸ್ಬೋದು. ಮಾಮೂಲು ಚಪಾತಿ ಪೂರಿ ಕಲಿಸ್ತೀವಲ್ಲ ಹಾಗೆ ಪ್ರತಿಭಾ? ಹಾಂ, ಅದೇ ಥರ ಕಲಿಸ್ಬೇಕು. ಸ್ವಲ್ಪ ಗಟ್ಟಿಯಾಗಿಯೇ ಇರಬೇಕು, ಲೂಸ್ ಇರಬಾರ್ದು ಹಿಟ್ಟು. ನೋಡಿ, ಸೊ ಅದಕ್ಕೆ ನೋಡಿ ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ನಾವು ಟ್ರಾವೆಲ್ ಮಾಡಬೇಕಾದ್ರೆ ತಗೊಂಡು ಹೋಗೋದು ಪ್ರತಿಭಾ? ತೊಗೊಂಡು ಹೋಗ್ಬೋದು. ನೀವು ಟ್ರಾವೆಲ್ ಮಾಡೋಕೆ ತೊಗೊಂಡು ಹೋದ್ರೂ 2 ದಿವಸ ಆದ್ರೂ ಕೆಡಂಗಿಲ್ಲ. ಮತ್ತು ಸಿಹಿ ಪ್ರಿಯ ಇರೋರಿಗೆ ಅಥವಾ ಖಾರ ತಿನ್ನಂಗಿಲ್ಲ, ಮಸಾಲೆ ತಿನ್ನಂಗಿಲ್ಲ ಅನ್ನೋರಿಗೆ ಇದು ಪರ್ಫೆಕ್ಟ್ ಕಾಂಬಿನೇಷನ್ ಅನ್ಬೋದು ಬಾಳೆಹಣ್ಣುದು ಗೋಧಿ ಹಿಟ್ಟಿನ ಜೊತೆ. ಈ ಥರ ಒಂದು ರೆಸಿಪಿನ ನಾವು ಮಾಡಿಕೊಂಡು ತೊಗೊಂಡು ಹೋಗ್ಬೋದು. ನೋಡಿ, ಹಿಟ್ಟನ್ನು ನೋಡಿ ಹಾಕ್ಕೊಳ್ಳಿ. ಒಂದೇ ಸರ್ತಿಗೆ ಜಾಸ್ತಿ ಆಗಿದ್ರೂ ಟೆನ್ಷನ್ ಮಾಡ್ಕೋಬೇಡಿ, ಸ್ವಲ್ಪ ಹಾಲು ಹಾಕಿ ಕಲಿಸ್ಕೋಬೋದು. ಮೊಸರು ಮಾತ್ರ ಜಾಸ್ತಿ ಹಾಕೋಕೆ ಹೋಗಬೇಡಿ, ಇಲ್ಲಾಂದರೆ ಹುಳಿ ಆಗುತ್ತೆ. ನೋಡಿ, ಇದನ್ನು ಇದೇ ಥರ ಗಟ್ಟಿಯಾಗಿ ಪುರಿಗೆಲ್ಲ ಹೆಂಗೆ ಹಿಟ್ಟನ್ನು ಕಲಿಸ್ತೀವಿ ಆ ಥರ ಇಲ್ಲಿ ಹಿಟ್ಟನ್ನು ಕಲಿಸ್ಕೋಬೇಕು. ಒಂದು ಪರ್ಫೆಕ್ಟ್ ಟೆಕ್ಸ್ಚರ್ ಇದೆ. ಇದನ್ನು ಒಂದು 5 ನಿಮಿಷ ನೆನೆಸಿಡೋಣ. ನೋಡಿ, ಒಂದು 5 ನಿಮಿಷ ನೆನೆಸಿರೋದು, ಜಾಸ್ತಿ ಅಲ್ಲ. ಸ್ವಲ್ಪ ಕೈಗೆ ಎಣ್ಣೆನ ಹಚ್ಕೊಳ್ಳೋಣ. ಆಮೇಲೆ ಇದನ್ನು ಒಂದು ಸರ್ತಿ ಈ ಥರ ಮೆತ್ಕೊಳ್ಳೋಣ.
ಚಿಕ್ಕದಾಗಿ ಈ ಥರ ಉಂಡೆನ ಮಾಡ್ಕೊಳ್ಳೋಣ. ಒಂದೇ ಥರ ಊಟ ತಿಂದು ಮಕ್ಕಳಿಗೂ ಬೇಜಾರಾಗಿರುತ್ತೆ. ಸೊ ಡಿಫ್ರೆಂಟಾಗಿ ನಾವು ಈ ಥರನೂ ಕೂಡ ಮಾಡಿಕೊಡ್ಬೋದು. ಮತ್ತು ಇನ್ನೊಂದು ಏನು ಗೊತ್ತಾ ಸರ್, ಇದ್ರ ಜೊತೆ ಈ ಬೇರೆ ಏನಾದರೆ ಕಟ್ಟಬೇಕಂತೇನಿಲ್ಲ. ಹೌದು, ಇದನ್ನ ತಿನ್ಕೋಬಹುದು. ಇದನ್ನು ಇದೇ ಥರ ತಿನ್ಕೋಬೋದು. ಇವಾಗ ಒಂದು ಉಂಡೆಯನ್ನು ತಗೊಳ್ಳೋಣ. ನೋಡಿ, ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ನಾವು ಇದು ಪುರಿ ಎಲ್ಲ ಲಟ್ಟಿಸ್ಬೋದಿದ್ದಲ್ಲ, ಆ ಥರ ಲಟ್ಟಿಸ್ಬೋದು. ತುಂಬ ತೆಳು ಇರಬೇಕಾ, ದಪ್ಪ ಇರಬೇಕು? ಸ್ವಲ್ಪ ದಪ್ಪನೇ ಇರಬೇಕು, ತೆಳು ಇರಬಾರ್ದು. ಒಂಥರ ಬನ್ ಇದ್ದಂಗೆ ಇದು ಬಾಳೆಹಣ್ಣಿನ ಬನ್ನು, ಹಾಗಾಗಿ ಒಂದು ಸ್ವಲ್ಪ ದಪ್ಪನೇ ಇರಬೇಕು. ನೋಡಿ, ತಿಳಿವಿರಬಾರ್ದು, ಸ್ವಲ್ಪ ದಪ್ಪನೇ ಇಟ್ಕೊಳ್ಳೋಣ. ನೀವು ಒಂದೇ ಸರ್ತಿಗೆ ಲಟ್ಟುಸಿನೂ ತೆಗೆದಿಟ್ಕೋಬೋದು. ನೋಡಿ, ಎಲ್ಲದೂ ಒಂದೇ ಸರ್ತಿಗೆ ಲಟ್ಟಿಸ್ಕೊಂಡು ಬಂದಿರೋದು, ಒಂದಕ್ಕೊಂದು ಅಂಟೋದಿಲ್ಲ. ಇಲ್ಲಿ ನೀವು ನೋಡ್ಬೋದು. ಸೊ ಒಂದೇ ಸರ್ತಿಗೆ ನೀವು ಲಟ್ಟಿಸ್ಕೊಂಡು ಮೇಲ್ಗಡೆ ಒಂದು ಒದ್ದೆ ಬಟ್ಟೆ ಹಾಕಿಬಿಟ್ಟು ಒಂದೇ ಸರ್ತಿ ಇದನ್ನು ಮಾಡ್ಕೋಬೋದು. ಸೊ ಹಾಗಾಗಿ ಇದನ್ನು ನೀವು ಲಟ್ಟಿಸ್ಬಿಟ್ಟು ಒಂದು 5-10 ನಿಮಿಷ ಇಟ್ಟಿದ್ರೂ ತೊಂದರೆ ಇಲ್ಲ. ಮಾಡಿದ ತಕ್ಷಣವೇ ಮಾಡಬೇಕಂತೇನಿಲ್ಲ, ಒಂದು 5 ನಿಮಿಷ ನೀವು ಬಿಟ್ಟು ಕೂಡ ಇದನ್ನು ಮಾಡ್ಕೋಬಹುದು. ಸೊ ಇವಾಗ ಒಂದು ತೊಗೊಂಡ್ಬಿಟ್ಟು ನೋಡಿ, ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ. ಇವಾಗ ನಾವು ಕದ್ಕೊಂಡಿರೋ ಅಂಥ ಈ ಬನ್ನನ್ನು ಹಾಕೊಳ್ಳೋಣ. ಎಣ್ಣೆ ಚೆನ್ನಾಗಿ ಬಿಸಿಯಾಗಿರಬೇಕು, ಬಟ್ ಓವರ್ ಬಿಸಿ ಮಾಡೋಕ್ಕೆ ಹೋಗಬೇಡಿ, ಇಲ್ಲಾಂದರೆ ಒತ್ತಕ್ಕಾಗುತ್ತೆ. ನೋಡಿ, ಈ ಥರ ಎಣ್ಣೆ ಹಾಕಿದರೆ ಈ ಥರ ಉಬ್ಬುತ್ತೆ. ನಿಮಗೆ ಯಾವ ಕಲರ್ ಬೇಕೋ ಆ ಕಲರಲ್ಲಿ ಮಾಡ್ಕೋಬೋದು. ಬಟ್ ಒಂದು ಸ್ವಲ್ಪ ಕೆಂಪು ಕಲರ್ ಇದ್ದರೆ ಟೇಸ್ಟ್ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಟೇಸ್ಟ್. ನೋಡಿ, ಈ ಥರ ಕೆಂಪು ಬಣ್ಣ ಬರೋ ತನಕ ಕರಿಯಬೇಕು, ಆವಾಗ ಟೇಸ್ಟ್ ಸಖತ್ತಾಗಿ ಬರುತ್ತೆ. ಇದನ್ನು ತಗೊಳ್ಳೋಣ. ಬನ್ನಿನಂಗೆ ಟಮ್ ಅಂತ ಉಬ್ಬಿದೆ, ಸಖತ್ತಾಗಿದೆ. ನೋಡಿ, ಅದೇ ಥರ ಎಲ್ಲದನ್ನು ಕರ್ಕೊಂಡು ಬರೋಣ. ನೋಡಿ, ಬಾಳೆಹಣ್ಣಿನ ಬಂದ್ ಮಾಡಿ ರೆಡಿಯಾಗಿದೆ, ಸಖತ್ತಾಗಿದೆ. ಟೆಂಪ್ಟ್ ಆಗ್ತಾಯಿದ್ರೆ ಇಮಿಡಿಯೇಟಾಗಿ ಮಾಡ್ಕೊಂಡು ತಿನ್ಬೋದು. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕೂಡ ಬೇಕಾಗಿಲ್ಲ. ಮಳೆ ಬರ್ತದೆ, ಸೂಪರ್ ಆಗಿರುತ್ತೆ. ಹೌದು ಆಶಾ. ನೋಡಿ, ಬಿಸಿ ಬಿಸಿ ಬಾಳೆಹಣ್ಣಿನ ಬನ್ ರೆಡಿಯಾಗಿದೆ. ನೀವು ಇದಕ್ಕೆ ಏನು ಹೆಸರು ಕೊಡ್ತೀರಾ ಅಂತಲೂ ಕೂಡ ಕಮೆಂಟ್ ಮೂಲಕ ತಿಳಿಸಿ. ನೋಡಿ, ಎಲ್ಲದೂ ಅಷ್ಟೇ ಚೆನ್ನಾಗಿ ಉಬ್ಬಿದ್ದಾವೆ, ಅಷ್ಟೇ ಚೆನ್ನಾಗಿ ಬಂದಿದೆ. ತಿಳು ಮಾಡಿದರೆ ಪುರಿ ಆಗುತ್ತೆ, ಹಾಗಾಗಿ ದಪ್ಪನೇ ಲಟ್ಟಿಸ್ಕೊಳ್ಳಿ. ಇದು ಸೇಮ್ ಬನ್ನಿನಂಗೆ ಬರುತ್ತೆ. ನೋಡಿ, ನಾನು ಓಪನ್ ಮಾಡಿ ತೋರಿಸ್ತೀನಿ. ಒಳಗಡೆನೂ ಕೂಡ ಎಷ್ಟು ಚೆನ್ನಾಗಿ ಫ್ಲಫಿಯಾಗಿ ಬಂದಿದೆ ಅಂತ. ನೋಡಿ, ಎಷ್ಟು ಫ್ಲಫಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ, ಅಷ್ಟೇ ಸಾಫ್ಟು ಕೂಡ ಇದೆ. ನೋಡಿ, ಸೂಪರಾಗಿದೆ. ಸೂಪರ್ ಸಾಫ್ಟ್ ಅಂತಲೂ ಅನ್ಬೋದು, ಗೋಧಿ ಹಿಟ್ಟಲ್ಲಿ ಮಾಡಿಕೊಂಡು ಅಂತ ಅನ್ಬೋದು. ಸ್ವಲ್ಪ ಕೂಡ ಎಣ್ಣೆ ಎಳ್ಕೊಂಡಿಲ್ಲ, ಅಷ್ಟು ಚೆನ್ನಾಗಿದೆ. ನೋಡಾಶ, ಬಿಸಿ ಬಿಸಿ ಬಂದು ತಿಂದಂಗೆ ಆಗ್ತದೆ. ಹೌದಲ್ಲ, ಸಕ್ಕರೆನೂ ಕರೆಕ್ಟ್ ಆಗಿದೆ. ಬಾಳೆಹಣ್ಣಿನ ಫ್ಲೇವರು ಅದು ಬರ್ತಾ ಇದೆ. ಬಾಳೆಹಣ್ಣಿನ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತಾ ಇದೆ. ಟೇಸ್ಟ್ ಅಂತೂ ಸೂಪರ್ ಆಗಿದೆ. ಸೊ ನೀವು ಕೂಡ ಈ ಥರ ಒಂದು ರೆಸಿಪಿನ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಖಂಡಿತ ಟ್ರೈ ಮಾಡಿ ಅಂತ ಹೇಳ್ತೀನಿ. ಮಕ್ಕಳದ್ದು ಲಂಚ್ ಬಾಕ್ಸಿಗೆ ಅಥವಾ ಸ್ನ್ಯಾಕ್ಸಕ್ಕೂ ಕೂಡ ನೀವು ಮಾಡಿಕೊಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ ಈ ರೆಸಿಪಿ. ಒಂದು ಸರ್ತಿ ಡೆಫಿನೆಟಾಗಿ ಈ ರೆಸಿಪಿನ ಟ್ರೈ ಮಾಡಿಬಿಟ್ಟು ನಮ್ಮ ವಿಶ್ಫುಲ್ ಅಡುಗೆ ಮನೆಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಇದೇ ಥರ ಹೊಸ ರುಚಿ, ಹೊಸ ಅಡುಗೆ ಜೊತೆ ವಿಶ್ಫುಲ್ ಅಡುಗೆ ಮನೆಯಲ್ಲಿ. ಥ್ಯಾಂಕ್ ಯು.